ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಈಶ್ವರಿ ಅನ್ನೋ ಒಬ್ಳು ಆಕೆ ಇದ್ಲು. ಪಾಪ ಅವಳು ಬಡ ಮನೆಯ ಹುಡುಗಿ. ಆದ್ರಿಂದ ಅವಳ ತಾಯಿ ಸುಜಾತ ಈಶ್ವರಿನ ಒಂದು ಶ್ರೀಮಂತ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಇಲ್ಲಿ ನೋಡಿ ಈಶ್ವರಿ, ಇದ್ರ ಮೇಲೆ ಮಕ್ಳ ಜೊತೆಗೆ ಜಾತ್ರೆಯಲ್ಲಿ ಆಟಾಡೋದು, ಅವ್ರ ಜೊತೆ ತಿರ್ಗೋ ಸ್ವಲ್ಪ ಕಡಿಮೆ ಮಾಡ್ಕೋ. ಯಾಕಮ್ಮ, ಇವಾಗ ನಾನು ಆಟಾಡಿದ್ರೆ ಏನ್ ತಪ್ಪು? ನಿನಗೆ ನಾನೊಂದು ಸಂಬಂಧ ನೋಡಿದೀನಿ. ಆ ಹುಡ್ಗ ತುಂಬಾ ಒಳ್ಳೆಯವನು, ಆದ್ರೆ ಸ್ವಲ್ಪ ಜಿಪ್ಪಣ. ನಿನ್ ಫೋಟೋನ ನೋಡಿದ ತಕ್ಷಣ ಅವನು ಮದ್ವೆಗೆ ಒಪ್ಕೊಂಡ. ಇಲ್ಲಮ್ಮ, ನಂಗೆ ಎಷ್ಟು ಬೇಗ ಮದ್ವೆ ಬೇಡ. ಇಲ್ಲಿ ನೋಡು ಈಶ್ವರಿ, ನಿನ್ನಪ್ಪ ತೀರೋದ್ಮೇಲೆ ನಾನಿನ್ನ ಏನು ಕೇಳಿಲ್ಲ. ಈ ಮದ್ವೆಗೆ ನೀನು ಒಪ್ಕೊಳ್ಳೇಬೇಕು. ಇಷ್ಟು ಒಳ್ಳೆ ಸಂಬಂಧ ನಿನಗೆ ಇದ್ರ ಮೇಲೂ ಎಲ್ಲೂ ಕೂಡ ಸಿಗಲ್ಲ. ನನ್ ಮಾತಾ ಕೇಳಿ ನೀನು ಮದ್ವೆ ಮಾಡ್ಕೋ. ಹಾಗೆ ಸುಜಾತ ಈಶ್ವರಿನ ಮದ್ವೆಗೆ ಒಪ್ಸಿದ್ರು. ಈಶ್ವರಿಯ ಮದ್ವೆನೂ ತುಂಬಾ ಗ್ರ್ಯಾಂಡ್ ಆಗಿ ನಡೀತು. ಇಲ್ಲಿ ನೋಡು ಈಶ್ವರಿ, ನೀನು ಹುಟ್ಟಿದ ಮನೇಲಿ ನಿನ್ನಿಷ್ಟ ಬಂದಂತೆ ಇದ್ದೆ, ಆದ್ರೆ ನಿಮ್ಮ ಅತ್ತೆ ಮನೇಲಿ ನಿನ್ನಿಷ್ಟ ಬಂದಂತೆ ಇರಕ್ಕಾಗಲ್ಲ. ತಗೋ, ಈ ದುರ್ಗಾದೇವಿ ಮೂರ್ತಿನ ನಿನ್ ಜೊತೆಗೆ ನೀನೇ ಇಟ್ಕೋ. ಈ ಅಮ್ಮನವರು ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾರೆ. ಹಾಗೆ ಸುಜಾತ ಈಶ್ವರಿ ಹತ್ತಿರ ದುರ್ಗಾ ಮಾತೆಯ ವಿಗ್ರಹವನ್ನು ಕೊಟ್ಟು ಅವಳನ್ನ ಗಂಡನ್ ಮನೆಗೆ ಕಳ್ಸಿದ್ಲು. ಈಶ್ವರಿ ತನ್ನ ಗಂಡನ್ ಮನೆಗೆ ಬಂದ್ಲು. ಇಲ್ ನೋಡು, ಇದೇ ನನ್ ಮನೆ. ನೀನಿನ್ನು ಇಲ್ಲೇ ಇರೋದು. ಇಲ್ಲಿರೋ ವಸ್ತುಗಳೆಲ್ಲ ನೋಡ್ದೆ ಅಲ್ವಾ? ಎಲ್ಲನ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಹಾ, ಆಯ್ತು ರೀ. ಸರಿ, ಹೋಗಿ ಅಡ್ಗೆ ಮಾಡಿ ತಗೊಂಡ್ ಬಾ. ನಂಗೆ ಅಡ್ಗೆ ಮಾಡಕ್ ಬರಲ್ಲ ರೀ. ಏನು, ಅಡ್ಗೆ ಮಾಡಕ್ ಬರಲ್ವಾ? ನಾಚಿಕೆ ಆಗ್ತಿಲ್ವಾ? ಹೆಣ್ಣಾಗಿದ್ದು ಅಡ್ಗೆ ಮಾಡಕ್ಕೆ ಬರಲ್ಲ ಅಂತಿದೀಯಾ? ನಿನ್ನ ನಾನ್ ಯಾಕೆ ಮದುವೆ ಮಾಡ್ಕೊಂಡೆ ಅಂತ ಅನ್ಕೊಂಡಿದ್ಯಾ? ಯಾಕ್ರಿ? ಕೆಲ್ಸದವಳನ್ನ ಮನೇಲಿ ಇಟ್ಕೊಂಡ್ರೆ ಅವಳಿಗೆ ಸಂಬಳ ಅಂತ ಸ್ವಲ್ಪ ಹಣ ಕೊಡ್ಬೇಕು. ಇದೇ ಒಬ್ರನ್ನ ಮದುವೆ ಮಾಡ್ಕೊಂಡ್ ಬಂದ್ರೆ ಅವಳಿಗೆ ಸಂಬಳ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇವಾಗ ಈ ಮನೆಗ್ ನಾನು ಕೆಲ್ಸದವಳ? ಹಾ ಹೌದು, ನೀನು ಮನೆ ಕೆಲ್ಸದವಳೆ. ಆದ್ರೆ ಹೊರ ಪ್ರಪಂಚಕ್ಕೆ ಮಾತ್ರ ನೀನು ಈ ಮನೆ ಸೊಸೆ. ನನ್ನ ಅಮ್ಮನ ಜೊತೆ ನನ್ನ ಮಹಾರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಈ ಮನೆಗ್ ನಾನು ಕೆಲ್ಸದವಳಂತ ಹೇಳ್ತಾ ಇದ್ದೀರಾ? ಇದು ಚೆನ್ನಾಗಿದ್ಯಾ? ನೀನೇ ಬಡ ಹುಡುಗಿ. ಹೀಗಿರುವಾಗ ಈ ಮನೆಗೆ ನೀನು ಮಹಾರಾಣಿ ಆಗ್ಬೇಕು ಅಂತ ಅಂದ್ಕೊಂಡಿದ್ಯಾ? ಹೋಗಿ ನನಗೊಂದು ಟೀ ಹಾಕೊಂಡು ತಗೊಂಡ್ ಬಾ. ಹಾಗೆ ಈಶ್ವರಿ ತನ್ನ ಗಂಡ ಕೇಳಿದ್ರಿಂದ ಅವನಿಗೋಸ್ಕರ ಟೀ ಮಾಡ್ಕೊಂಡು ಬಂದ್ಲು. ಚಿಚಿ, ಇದೆಲ್ಲ ಒಂದು ಟೀನಾ? ಹಾಗೆ ಹೇಳಿ ಅವಳ ಮುಖದ ಮೇಲೇನೆ ಆ ಟೀನ ಚೆಲ್ಬಿಟ್ಟ. ಆಮೇಲೆ ಕೋಪದಿಂದ ಅಲ್ಲಿಂದ ಹೋದ. ಪಾಪ ಈಶ್ವರಿ ದುರ್ಗಾಮಾತೆ ವಿಗ್ರಹದ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ಲು. ಅಮ್ಮ ದುರ್ಗಮ್ಮ, ನನ್ಗೆ ಯಾವ ಕಷ್ಟ ಬಂದ್ರು ಕೂಡ ಅದ್ನ ನಿನ್ನತ್ರನೇ ಹೇಳು ಅಂತ ಹೇಳಿದಾಳೆ. ಹಸಿರು ಗಿಳಿ ಹಾಗೆ ಸಂತೋಷವಾಗಿ ಆರ್ತಾ ತಿರುಗ್ತಾ ಇದ್ದ ನನ್ನ ಈ ಮನುಷ್ಯ ಮದ್ವೆ ಅನ್ನೋ ಹೆಸರಲ್ಲಿ ನನ್ನ ಗುಂಡಿಗೆ ಬಿಡ್ಸಕ್ಕೆ ನೋಡ್ತಾ ಇದ್ದಾನೆ. ಈ ಸಮಸ್ಯೆಯಿಂದ ನೀನೇಮ್ಮ ಕಾಪಾಡ್ಬೇಕು. ಹಾಗೆ ಈಶ್ವರಿ ದುರ್ಗಾಮಾತೆಯ ಮುಂದ್ಗಡೆ ನಿಂತ್ಕೊಂಡು ಜೋರಾಗಿ ಅಳ್ತಿದ್ಲು. ಒಂದಿನ ಈಶ್ವರಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳ ಕೈಯಲ್ಲಿ ಗೊತ್ತಿಲ್ಲದೆ ಬಿಸಿ ಬಿಸಿಯಾದ ಎಣ್ಣೆ ಬಿದ್ಬಿಡ್ತು. ಅದರಿಂದ ಅವಳು ತುಂಬಾ ಒದ್ದಾಡ್ತಿದ್ಲು. ಅಮ್ಮ, ಏನೋ, ಏನಾಯ್ತೋ? ನಾನು ಅಡ್ಗೆ ಮಾಡ್ತಾ ಇರುವಾಗ ಕೈನ ಸುಟ್ಕೊಂಡೇರಿ. ಅರೆ, ಇಷ್ಟೇನಾ? ಇದಕ್ ಯಾರಾದ್ರೂ ಅಳ್ತಾರಾ? ಹೋಗಿ ಅಡ್ಗೆ ಮಾಡಿ ತಗೊಂಡ್ ಬಾ. ಈ ತರ ಕೈನ ಇಟ್ಕೊಂಡು ಮತ್ತೆ ಪುನಃ ಅಡ್ಗೆ ಮಾಡೋಕೆ ತುಂಬಾ ಕಷ್ಟ. ಅದೆಲ್ಲ ನನಗ್ ಗೊತ್ತಿಲ್ಲ. ನನಗ್ ತುಂಬಾ ಹಸುವಾಗ್ತಿದೆ. ಹೋಗಿ ಊಟ ತಗೊಂಡ್ ಬಾ. ಹಾಗೆ ಹೇಳಿದ್ರಿಂದ ಬೇರೆ ದಾರಿ ಇಲ್ಲದೆ ಅವಳೇ ಹೋಗಿ ಅಡಿಗೆ ಮಾಡಿ ತಗೊಂಡ್ಬಂದ್ಲು. ತಗೊಳ್ಳಿ, ಅಡ್ಗೆ ರೆಡಿ ಆಯ್ತು, ಊಟ ಮಾಡಿ. ಅದನ್ನ ಅವನು ಸರಿ ಅಂತ ಕೂತ್ಕೊಂಡು ತಿಂತಾ ಇದ್ದ. ಛೀ, ಇದೆಲ್ಲ ಒಂದು ಊಟನಾ? ಹಾಗೆ ಹೇಳಿ ಆ ತಟ್ಟೆನ ದೂರ ಬಿಸಾಕ್ಬಿಟ್ಟ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಮನೆಗ್ ಬರುವಾಗ ಮನೆಯೆಲ್ಲ ಕ್ಲೀನ್ ಆಗಿರ್ಬೇಕು. ಹಾಗಂತ ಹೇಳಿ ಬೆದರಿಸಿ ಅವನಲ್ಲಿಂದ ಹೊರಗಡೆ ಹೋದ. ಈಶ್ವರಿ ಪಾಪ ತುಂಬಾ ಜೋರಾಗಿ ಅಳ್ತಾ ಇದ್ಲು. ಅಮ್ಮ ದುರ್ಗಮ್ಮ, ನನ್ನಿಂದ ಈ ಮನೇಲಿ ಇರೋದಿಕ್ಕೆ ಆಗ್ತಾ ಇಲ್ಲ. ನನ್ನ ಈ ಮನುಷ್ಯನಿಂದ ನೀನೇ ಕಾಪಾಡ್ಬೇಕು. ಹಾಗೆ ಅಳುತ್ತಾ ನೋವಿನಿಂದಾನೇ ಮಲಗದ್ಲು. ಪಾಪ ಈ ಹುಡುಗಿನ ನೋಡ್ತಾ ಇದ್ರೆ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ. ಪಾಪ ಅವಳ ಕಷ್ಟನ ನನ್ನ ಹತ್ರ ಹೇಳ್ಕೊತಿದ್ದಾಳೆ. ನಾನೇ ಅವಳಿರೋ ಕಷ್ಟದಿಂದ ಅವಳನ್ನ ಹೊರಗಡೆ ತರ್ಬೇಕು. ಹಾಗೆ ದುರ್ಗಾಮಾತೆ ಆ ಮನೆಗೆ ಒಬ್ಳು ಸಾಧಾರಣ ಆಕೆಯಾಗಿ ಬಂದಿದ್ಲು. ಅಮ್ಮ, ನಂಗೆ ತುಂಬಾ ಹಸುವಾಗ್ತಾ ಇದೆ. ನಿಮ್ ಮನೇಲಿ ನಾನು ಕೆಲಸ ಮಾಡ್ತೀನಿ. ನೀವು ನಂಗೆ ಊಟ ಹಾಕಿದ್ರೆ ಮಾತ್ರ ಸಾಕು. ಬನ್ನಿ ಅಮ್ಮ, ಒಳ್ಳೆ ಸಮಯಕ್ಕೆನೆ ಬಂದಿದ್ದೀರಾ. ನಿಮಗೆ ಎಷ್ಟು ಊಟ ಬೇಕಾದ್ರೂ ಕೊಡ್ತೀನಿ. ಸ್ವಲ್ಪ ಮನೆ ಕೆಲಸಗಳ ಮಾಡ್ಕೊಡ್ತೀರಾ? ನನ್ ಕೈಯೆಲ್ಲ ಮೊದ್ಲೇ ತುಂಬಾ ಕಾಯಾಗಿದೆ. ಹಾ ಸರಿ ಅಮ್ಮ. ಹಾಗೆ ದುರ್ಗಾಮಾತೆ ಮನೆ ಕೆಲ್ಸ ಎಲ್ಲಾನ ಮಾಡ್ತಾ ಇದ್ರು. ಆವಾಗ ಮಲ್ಕೊಂಡಿದ್ದ ಈಶ್ವರಿ ಕನ್ನಡಿಯಲ್ಲಿ ನೋಡಿದ್ಲು. ಅವಳಿಗೆ ಅಲ್ಲೊಂದು ಅದ್ಭುತ ಕಾಣಿಸ್ತು. ಅರೆ, ಅಮ್ಮನ ಕನ್ನಡಿಲಿ ನೋಡಿದ್ರೆ ದುರ್ಗಾದೇವಿ ತರನೇ ಕಾಣಿಸ್ತಾ ಇದೆ. ಡೈರೆಕ್ಟ್ ಆಗಿ ನೋಡುವಾಗ ಮಾತ್ರ ಸಾಧಾರಣವಾಗಿ ಕಾಣಿಸ್ತಾರೆ. ಇದ್ರಲ್ಲಿ ಸಂದೇಹನೇ ಇಲ್ಲ, ಇವರು ನಿಜವಾಗ್ಲೂ ದುರ್ಗಾದೇವಿನೇ. ಹಾಗೆ ಹೇಳಿ ಅವಳು ಕಾಲಿನಲ್ಲಿ ಹೋಗಿ ಬಿದ್ಲು. ಆವಾಗ ದುರ್ಗಾಮಾತೆ ಅವರ ನಿಜ ರೂಪಕ್ಕೆ ಬಂದ್ರು. ಅವಳ ಕೈಯಲ್ಲಿದ್ದ ಗಾಯನ ಗುಣ ಮಾಡಿದ್ರು. ಆವಾಗ್ಲೇ ಈಶ್ವರಿಯ ಗಂಡ ಅಲ್ಲಿಗೆ ಬಂದ.
ಮುಂದೆ ಇರುವ ದೇವ್ರನ್ನ ನೋಡಿ ಅವನು ಶಾಕ್ ಆದ. ಮನೆಗೆ ಹೆಂಡ್ತಿನೇ ಮಹಾರಾಣಿ. ಹೆಂಡ್ತಿ ಎಷ್ಟು ಸಂತೋಷವಾಗಿರ್ತಾಳೋ ಮನೆ ಕೂಡ ಅಷ್ಟೇ ಸಂತೋಷವಾಗಿರುತ್ತೆ. ನೀನು ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಹೆಂಡ್ತಿನ ಹೀಗೆ ಅವಮಾನ ಮಾಡೋದು ತುಂಬಾ ದೊಡ್ಡ ತಪ್ಪು. ಅವಳಿಗೆ ಗಾಯ ಆಗಿರೋದು ಕೂಡ ನೀನು ಅರ್ಥನೇ ಮಾಡ್ಕೊಂಡಿಲ್ಲ. ಇನ್ನು ಮುಂದೆ ನೀನು ಈಶ್ವರಿನ ಹೀಗೆ ಕಷ್ಟಪಡಿಸ್ಲೇಬಾರ್ದು. ಹಾಗೆ ದುರ್ಗಾಮಾತೆ ಈಶ್ವರಿಯ ಗಂಡನಿಗೆ ಬುದ್ಧಿ ಹೇಳಿದ್ರು. ಆಮೇಲೆ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.